ಮುದ್ದು ಮುದ್ದು ಪೆದ್ದು ಪೆದ್ದು ದೇವರೇ ಮಾಡಿರೋ ಹೊಸ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಮುದ್ದು ಮುದ್ದು ಪೆದ್ದು ಪೆದ್ದು ಭೂಮಿಯ ಮೇಲಿರೋ ಫಲ ಜೋಡಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಹಳೆಯ ಟ್ರಂಕಿನ ಹೊಸ ಹೊಸ ಮುಖಗಳು ಶ್ರೀಮಾನ್ ಶ್ರೀಮತಿ ಸಿಟಿಗೆ ಬಂದಿರೋ ನಾಟಕ ಮಂಡಳಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಒಂದ್ ಸುತ್ತ ಹೊಡಿತಾ ಇದ್ವಿ, ಇದೇನು ಈ ಸತಿ 2 ಸುತ್ತ ಹೊಡೆದು ಬಿಟ್ರಿ. ಇಷ್ಟೊತ್ತು ನನ್ನ ಹಿಂದೆ ಡಾನ್ಸ್ ಮಾಡ್ತಿದ್ರಾ? ಮಧುರ ಅವ್ರೆ, ನೀವು ಕುಣಿತಿದ್ರಲ್ಲ ಅದಕ್ಕೆ ನಾನು ಕುಣಿದು ಬಿಟ್ಟಿ. ನಾನು ಕುಂಟೆ ಬಿಲ್ಲೆ ಆಡ್ತೀನಿ, ನೀವು ಆಡ್ತೀರಾ? ಕುಂಟೆ ಬಿಲ್ಲೆ ಮಧುರ ಅವ್ರೆ, ನೀವು ಮರ್ಕೋತಿ ಆಡ್ರ ಅದಕ್ಕೂ ಸೇರ್ಕೊಂಡ್ಬಿಡ್ತೀನಿ. ಹಾಗಾದ್ರೆ ನಾನು ಗುಂಡಿ ತೋಡ್ತೀನಿ, ಮಣ್ಣು ಹಾಕ್ತೀರಾ? ಮಧುರ ಅವ್ರೆ, ಯಾನ್ ಈ ಪಟ್ಟಿ ಕರೆಕ್ಟಾಗಿ ಹೇಳ್ಬಿಟ್ರಿ. ನಾನು ಯಾವಾಗ್ಲೂ ಕರೆಕ್ಟ್ ಆಗೇ ಹೇಳ್ತೀನಿ, ಆದ್ರೆ ಸ್ವಲ್ಪ ಚೇಂಜು. ನಾನು ಗುಂಡಿ ತೋಡ್ತೀನಿ, ನೀವು ಅದ್ರೊಳಗಡೆ ಮಲ್ಕೊಂಡು ಮಣ್ಣು ಹಾಕೊಳ್ಳಿ. ಮಧುರ ಅವ್ರೆ, ಯಾಕಿಂತ ಮಾತಾಡ್ರಿ, ಬದುಕಿ ಬಾಳ್ಬೇಕಾ ಟೈಮಲ್ಲಿ ಬೆಂಕಿ ಹಚ್ಚ ಮಾತಾಡ್ತಾ ಇದಾರೆಲ್ಲ. ಮತ್ತಿನೇನ್ ಗೌಡ್ರೆ, ರೋಡಲ್ಲಿ ನನ್ನ ಹಿಂದೆ ನಿಂತ್ಕೊಂಡು ಡಾನ್ಸ್ ಮಾಡ್ತಿದ್ರೆ ನೋಡಿದ ಜನ ಎಲ್ಲ ಏನ್ ಅನ್ಕೋತಾರೆ? ಅಯ್ಯೋ, ಜನಗಳ ಬುಟಾಕಿ ಮಧುರ ಅವ್ರೆ, ಅವ್ರ ದೃಷ್ಟಿಲಿ ಉಂಡ್ರು ತಪ್ಪು ಉಣ್ಸಿದ್ರು ತಪ್ಪು, ಅದನ್ನೆಲ್ಲ ಬುಟಾಕಿ. ಈಗ ನೀವು ಈ ಪಟ್ಟಿ ಖುಷಿಯಾಗಿದ್ದಾರಲ್ಲ, ಅದು ಯಾಕೆ ಹೇಳಿ? ಗೌಡ್ರೆ, ಇವತ್ತು ನಾನು ಗ್ರೂಮಿಂಗ್ ಕ್ಲಾಸ್ಗೆ 25 ಜನ ಅಡ್ಮಿಟ್ ಆದ್ರು. ಆ ಖುಷಿಗೆ ಕ್ಲಾಸಲ್ಲಿ ಡಾನ್ಸ್ ಮಾಡಕ್ಕಾಗದೆ ರೋಡಲ್ಲಿ ಬಂದು ಡಾನ್ಸ್ ಮಾಡ್ತಿದ್ದೀನಿ. ಮಧುರ ಅವ್ರೆ, ನನಗೂ ಶಾನೆ ಖುಷಿ ಆಯ್ತದೆ. ಬನ್ನಿ, ಇದೇ ಖುಷಿಗೆ 1 ಲೋಟ ಕಬ್ಬಿನಾಳ್ಗೆ 2 ಪೈಪ್ ಹಾಕಂಗ್ ಕುಡಿದ್ರು. ಕಾಫಿ ಗಿಫಿ ಕುಡಿಯೋ ಬನ್ನಿ ಅಂದಿ. ನಮ್ಮನೆಗೆ ಬನ್ನಿ, ಸ್ಪೆಷಲ್ ಕಾಫಿ ಮಾಡ್ಕೊಡ್ತೀನಿ. ಹಾಗೆ ಪುಟ್ಮಲನ್ನು ಕರ್ಕೊಂಬಂದ್ಬಿಡಿ. ಇದು ಬ್ಯಾಡವಾಗಿತ್ತು. ಏನಂದ್ರಿ? ನೀವು ಹೇಳೋದ್ಮೇಲೆ ಬಂದೇ ಬರ್ತೀವಿ ಅಂದಿ. ಓಕೆ, ಬಾಯ್ ಬಾಯ್. ಬಾಯ್. ಅಯ್ಯೋ ಅಯ್ಯೋ, ಹೊಡಿಬೇಡ ನಿಲ್ಸೆ. ಅಯ್ಯೋ ಅಯ್ಯೋ, ಹೊಡಿಬೇಡ ನಿಲ್ಸೆ, ನಿಲ್ಸೆ. ಯಾಕೆ ನನ್ನ ಹಿಂಗ್ ಹೊಡಿತಾ ಇದ್ಯಾ? ನನಗೆ ಅನ್ನತ ನನಗೆ ಪ್ರಶ್ನೆ ಗೊತ್ತಾನೆ ನಿನ್ಗೆ? ಮೂದೇವಿ, ತೆಗೆದ್ ಬಿಟ್ಟ ಅಂತ ಅಂದ್ರೆ ಪ್ರೆಸ್ಟೀಜ್ ಅಲ್ಲ, ಅದ್ರ ಮೇಲೆ ವೆಯ್ಟ್ ಕಿತ್ಕೊಂಡು ಹೋಗ್ಬಿಡ್ಬೇಕು. ದಿನ ನೀನು ಕೂಡ ಸಾಯೋದಲ್ದೆ ನನ್ನನ್ನ ಸಾಯಿಸ್ತಿದ್ಯಾ. ಈ ಸುಖಕ್ಕೆ ಯಾಕೋ ಬೇಕಿತ್ತು ನಿನಗೆ ಹೆಂಡತಿ? ಕುಡಿಯ ಕಾಸಿಲ್ದಿರ್ಬೇಕ, ತಾಳಿ ಮಾರಾದ್ರೂ ಕುಡಿಬೋದಲ್ಲ, ಅದಕ್ಕೆ ಕಣ. ಅಲ್ಲೋಡಿ ಗೌಡ್ರೆ, ಗಂಡ ಹೆಂಡತಿ ಹೇಗ್ ಜಗಳ ಆಡ್ತಿದ್ದಾರೆ. ಮಧುರ ಅವ್ರು ಏನಾದ್ರು ಮಾಡ್ಕೊಳ್ಳಿ, ಬನ್ನಿ ಎಟ್ಟಿಗೆ ಹೋಗೋ. ಗೌಡ್ರೆ, ರೋಡಲ್ಲಿ ಕುಡ್ಕ ತನ್ನ ಹೆಂಡತಿಗೆ ಬೈತಿದ್ರು, ನೋಡ್ಕೊಂಡು ಸುಮ್ಮನೆ ಹೋಗೋಣ ಅಂತಿದ್ದೀರಾ? ಇನ್ನೇ ನಾವು ಕುಡ್ಕೊಂಡು ಕಂಪ್ನಿ ಕೊಡೋ ಅಂದಾರ್ಯಾ? ಮಾತ್ ಸಾಕು, ಜಗಳ ನಿಲ್ಸೋಣ ಬನ್ನಿ. ಮಧುರ ಆ ಕುಡ್ಕುಲ್ ಸವಾಸ ಬೇಡ ಅಂದ್ರೂ ಹೋಯ್ತಾವ್ರಲ್ಲಪ್ಪ. ಕುಡ್ದಿರಕ್ಕೆ ಹೆಂಡತಿಗೆ ಬೈತಿದ್ರಲ್ಲ, ನಿಮಗೇನು ಅನ್ಸಲ್ವಾ? ಅನ್ನಿಸ್ತಿದೆ ಮೇಡಮ್. ಇನ್ನು ಫುಲ್ ಬಾಟ್ಲು ಕರ್ಕೊಂಬಂದು ಭೂದೇವಿ, ನಿನಗೆ ಆಪತ್ ಬಂದು ಚಾಪ ಸುತ್ಕೊಂಡು ಹೋಗ. ನೋಡಿ ಮೇಡಮ್, ಹಿಂಗೆ ಮಾತಾಡ್ತಾನೆ. ದುಡ್ತಿರೋ ದುಡ್ಡನ್ನ ಕುಡ್ದು 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 ಹಾಳು ಮಾಡ್ತಾನೆ. ನಿಮ್ಮ ಮಟ್ಟಿ ಊಟಕ್ಕೆ ವಡ ಪಾಯಸ ಮಾಡ. ನೋಡ್ಕೊಳಕ ನಮ್ಮೆಲ್ಲ ಯಾಕೆ ಮದುವೆ ಮಾಡ್ಕೋಬೇಕು? ಬಾರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ. ಬಾರ್ ಬ್ಯಾಲೆನ್ಸ್ ಜಾಸ್ತಿ ಇದ್ರೆ ಯಾಕೆ ಮದುವೆ ಆದ್ರಿ? ವರದಕ್ಷಿಣೆಯಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಮೇಡಮ್. ಇವ್ರು ಇಂತ ಕುಡ್ಕ ಅಂತ ಗೊತ್ತಿದ್ಮೇಲೂ ವರದಕ್ಷಿಣೆ ಕೊಟ್ಟು ಯಾಕೆ ಮದ್ವೆ ಆದ್ರಿ? ಅಲ್ಲ, ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನು ದಿನ ಕುಡಿಯೋದಿಲ್ಲ, ವಾರಕ್ಕೆ 7 ದಿನ ಕುಡಿಯೋದು. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ವಾರದಲ್ಲಿರೋದು 7
ದಿನ. ಹೊಸ ಸರ್ಕಾರ ಬಂದ್ಮೇಲೆ ಬದಲಾಯಿಸ್ಬಿಟ್ರಾ? ಮುಂಚೆ 10 ದಿನ ಆಯ್ತು. ಮಧುರ ಅವರೇ, ಈ ಕುಡುಕನ್ಗ ಬುದ್ಧಿ ಹೇಳೋದು ಒಂದೇ, ಬಂಡ ಮೇಲೆ ಬದನೆಕಾಯಿ ಬೆಳೆಯೋದು ಒಂದೇ. ಬನ್ನಿ ಎಷ್ಟಿಗೆ ಹೋಗೋಣ. ಇಲ್ಲ ಗೌಡ್ರ, ಇವ್ರು ನೋಡ್ತಿದ್ರೆ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಪಾಪ ಇಂಥ ಗಂಡನ ಜೊತೆ ಹೇಗ್ ಸಂಸಾರ ಮಾಡ್ತಿದಾರೋ. ಅದ್ ಯಾಕೆ ಕೇಳ್ತೀರಾ ಮೇಡಮ್, ಇವನಿಂದಾಗಿ ಜೀವನ ಮಾಡೋದೇ ಕಷ್ಟ ಆಯ್ತಿದೆ. ನೀವೇನು ಯೋಚನೆ ಮಾಡ್ಬೇಡಿ, ಇವ್ರನ್ನ ನನ್ ಜೊತೆ ಕಳಿಸ್ಕೊಡಿ, ಇವ್ರು ಕೊಡ್ತಾನ ನಾನ್ ಬಿಡಿಸ್ತೀನಿ. ಮಧುರ ಅವರೇ, ನಿಮ್ಗೆ ಯಾಕೆ ಊರು ಬರೀ ಬನ್ನಿ ಅಟ್ಟಿಗೆ ಹೋಗೋ. ಸುಮ್ನಿರಿ ಗೌಡ್ರೆ, ಇವ್ರು ಕೊಡ್ತಾನ ನಾನ್ ಬಿಡಿಸ್ತೀನಿ. ಈ ಮಧು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರು ಸೂಸೈಡ್ ಮಾಡ್ಕೊಂಡ್ರು ಕೇರ್ ಮಾಡಲ್ಲ. ನಿಜವಾಗ್ಲೂ ಕೊಡ್ತಾವ ಬಿಡಿಸ್ತೀರಾ? ಗ್ಯಾರಂಟಿ ಬಿಡಿಸ್ತೀನಿ. ಬಿಡ್ತಿಲ್ಲ ಅಂದ್ರೆ ನಾನೇ ನಿಮ್ಗೆ ಕುಡಿಯೋದ್ರ ಕಲಿಸ್ಬಿಡ್ತೀನಿ. ಬನ್ನಿ, ಇದೇ ನಮ್ಮ ಮನೆ. ಮನೆನ ಇದಕ್ಕಿಂತ ನಮ್ಮ ಬಾರ ಎಷ್ಟೋ ಚೆನ್ನಾಗಿರುತ್ತೆ. ಅದು ಯಾರು ಇವರು? ಅವ್ರನ್ನೇನ್ರಿ ಕೇಳ್ತೀರಾ? ನಾನು ಡಾಕ್ಟ್ರು. ಡಾಕ್ಟ್ರು ಅಂತೀರಾ? ಪೇಷಂಟ್ ಥರ ಇದ್ದೀರಾ? ಸಮಾಜನ ತಿದ್ದೋ ಡಾಕ್ಟ್ರು ಅಂದ್ರೆ ಕುಡ್ಕಾರಿ. ಮಧು, ಈ ಕುಡ್ಕನ್ನ ಯಾಕೆ ಕರ್ಕೊಂಬಂದೆ? ಜಾನಿ ಅದು ಇವ್ರು ದುಡ್ದಿದ್ ಹಣನೆಲ್ಲ ಕುಡ್ದು ಹಾಳು ಮಾಡ್ತಿದ್ರಂತೆ. ಇವ್ರ ಹೆಂಡತಿ ಗೊಳೋ ಅಂತ ಅಳ್ತಿದ್ರು. ಅವ್ರ ಕಷ್ಟ ನೋಡಕ್ಕಾಗ್ದೆ ಇವ್ರು ಕುಡ್ತಾನ್ ಬಿಡಿಸಿ ಒಳ್ಳೆ ಮನುಷ್ಯನಾಗ್ ಮಾಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಸಕ್ಸಸ್ ಆಗಲ್ಲ ಬಿಡಿ. ಅದು ನಿಂಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ಒಂದು ಮನೆ ಅಲ್ಲ 2 ಮನೇಲಿ ಮುಸ್ರೆ ತಿಕ್ಕು, ಖರ್ಚು ಕಾಸಾದ್ರೂ ಸಿಗುತ್ತೆ. ಅದ್ ಬಿಟ್ಟು ಈ ರೀತಿ ಯೂಸ್ಲೆಸ್ ಕೆಲಸಗಳನ್ನೆಲ್ಲ ಮಾಡಬೇಡ. ನಾನು ಅಲ್ಲಿ ದುಡ್ದು ನಿಮಗ್ ಪಾಕೆಟ್ ಮನಿ ಕೊಡ್ಬೇಕಾ? ಜಾಸ್ತಿ ಮಾತ್ ಬೇಡ. ಈ ಮಧು ಒಂದ್ಸಲ ಡಿಸೈಡ್ ಮಾಡಿದ್ರೆ ಯಾರು ಸೂಸೈಡ್ ಮಾಡ್ಕೊಂಡ್ರು ಕೇರ್ ಮಾಡಲ್ಲ. ವೆರಿ ಗುಡ್ ಮೇಡಮ್. ಹಾಗಾದ್ರೆ ನನಗೆ ದಿನ ಫುಲ್ ಬಾಟ್ಲು ಕೊಡ್ಸೋದಕ್ಕೆ ಡಿಸೈಡ್ ಮಾಡ್ಬಿಡಿ. ಹಲೋ, ನಿಮ್ನ ಇಲ್ಲಿ ಕುಡ್ಸೋದಕ್ಕೆ ಕರ್ಕೊಂಡ್ ಬಂದಿಲ್ಲ, ಕುಡಿಯೋದನ್ನ ಬಿಡ್ಸೋದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಯಾಕ್ರೆ ಹೀಗ್ ನಗ್ತಿದ್ದೀರಾ? ಏನ್ ಮೇಡಮ್, ನೀವು ಆಡೋ ಮಾತಿಗೆ ನಗದೆ ನಾನು ಅಳಕ್ಕಾಗುತ್ತಾ? ಸಿಡ್ಲು ಹೊಡೆಯೋದನ್ನ ಬೇಕಾದ್ರೂ ತಪ್ಪಿಸ್ಬೋದು, ಆದ್ರೆ ನಾನು ಬಾಟ್ಲಿ ಹಿಡಿಯೋದನ್ನ ಮಾತ್ರ ತಪ್ಸಕ್ ಆಗೋದೇ ಇಲ್ಲ. ಮಧು, ಈ ಕುಡ್ಕು ನಮ್ಮ ಮನೆಗೆ ಕರ್ಕೊಂಡು ಬಂದು ನಿಮ್ದಿನ ಹಾಳು ಮಾಡ್ಬೇಕಿತ್ತ? ಜಾನಿ, ಮಕ್ಳು ಶುರುವಲ್ಲಿ ಸ್ಕೂಲ್ಗೆ ಹೋಗುವಾಗ ಅಳ್ತಾರೆ, ಹೋಗ್ತಾ ಹೋಗ್ತಾ ಮಿಸ್ ಮಿಸ್ ಅಂತ ಅವ್ರ ಹಿಂದೆನೆ ಸುತ್ತಲ್ವಾ? ಇದು ಹಾಗೆ. ಮೇಡಮ್, ನೀವು ತಿಳ್ಕೊಂಡಿರೋದು ತಪ್ಪು. ನಾನು ನಿಮ್ಮಿಂದೆ ಸುತ್ತಲ್ಲ. ಅಂದ್ರೆ ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು, ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಇದಕ್ಕೆ ನಾನು ಒಪ್ಲಿಲ್ಲ ಅಂದ್ರೆ? ನಾನು ನಿಮ್ಮ ಒಪಿನಿಯನ್ ಕೇಳ್ತಿಲ್ಲ, ಪರ್ಮಿಷನ್ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ. ಬ್ರದರ್, ಗಂಡನ ಪರ್ಮಿಷನ್ ತಗೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಗಂಡ ಅಂದ್ರೆ ಭಯ ಭಕ್ತಿನೇ ಇಲ್ಲ. ಮುಖ್ಯ. ಏಯ್, ಜಾಸ್ತಿ ಮಾತಾಡ್ತಿದ್ಯಾ? ಸಾರಿ ಬ್ರದರ್, ನಿನ್ನ ಮೈಂಡ್ ವಾಯ್ಸು ಆಗಿರ್ಬೋದು ಅಂತ ಅನ್ಕೊಂಡೆ. ನೀನು ಹೇಳೋದು ಸರಿ ಕಣ. ಬ್ರದರ್, ನಿನಗೊಂದು ಸತ್ಯ ಹೇಳ. ಏನದು? ಹೆಂಗಸತ್ರ ಬೈಸ್ಕೊಳ್ಳೋ ಗಂಡಸು ಜಾತಿಗೆ ಅವಮಾನ. ನಿನ್ನ ಜಾಗದಲ್ಲಿ ಇದ್ದಿದ್ರೆ ನಾನು ಏನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಮೀಸೆ ಬೋಡ್ಸಿ ಜಡೆ ಹಾಕೊಂಡ್ಬಿಡ್ತಿದ್ದೆ. ಏಯ್, ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನಿನ್ನ ಇಲ್ಲೇ ತುಂಡ ಕತ್ತರಿಸಾಕ್ಬಿಡ್ತೀನಿ. ನೋಡಿದ್ಯಾ? ಸತ್ಯ ಕಹಿ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ಟೆ ನೀನು. ಹೋಗಿ ಉಪ್ಪಿನಕಾಯಿ ತಗೊಂಬ, ನಿನ್ನ ಆಕಾಶದಲ್ಲಿ ತೇಲಾಡುವಾಗ ಮಾಡ್ತೀನಿ. ಉಪ್ಪಿನಕಾಯಲ್ಲಿ ಹೇಗೋ ಆಕಾಶದಲ್ಲಿ ತೇಲಾಡಿಸ್ತೀಯಾ? ಇದ್ರ ಜೊತೆಗೆ ಉಪ್ಪಿನಕಾಯಿ ಇದ್ರೆ ಅದೇ ಪ್ಯಾರಾಚೂಟು. ಬ್ರದರ್, ಗಂಡಸರಿಗೆ ಒಳ್ಳೆ ಹೆಂಡತಿ ಸಿಕ್ಲಿಲ್ಲ ಅಂದ್ರೆ ಹೆಣ್ಣೆನೇ ಬೆಸ್ಟ್ ಫ್ರೆಂಡು. ಅದಕ್ಕೆ ಕುಡಿತಿರೋದು. ನಿಮ್ಮ ಹೆಂಡತಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲ್ವಾ? ಅವಳು ಒಬ್ಬ ಹೆಂಗ್ಸ. ಏನಂತ ಅವ್ರ ಪ್ರಾಬ್ಲಮ್ಮು? ಬ್ರದರ್, ನಾವ್ ಯಾಕೆ ದುಡಿತೀವಿ? ಸಂಬಳ ಕೊಡ್ತಾರೆ, ಅದಕ್ಕೆ ದುಡಿತೀವಿ. ಸಂಬಳ ಏನ್ ಮಾಡ್ತೀವಿ? ಬ್ಯಾಂಕಲ್ಲಿ ಇಟ್ಟು ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀವಿ. ದುಡ್ದಿದ್ದನ್ನೆಲ್ಲ ಬ್ಯಾಂಕಲ್ಲಿ ಇಟ್ಬಿಟ್ಟು ಒಟ್ಟಿಗೆ ಮಂಟಿನದ. ಬ್ರದರ್, ಹೆಂಡತಿ ಮಕ್ಕಳು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಪುಸ್ತಕದ ಬಂದ ಕೈ. ದುಡಿಬೇಕು, ಕುಡಿಬೇಕು. ಕುಡಿ. ಇವರು ಕರೆಕ್ಟ್ ಬ್ರದರ್. ಹೆಂಡ್ತಿರು ನಮಗ್ ಮರ್ಯಾದೆ ಕೊಡ್ಲಿಲ್ಲ ಅಂದ್ಮೇಲೆ ನಾವ್ಯಾಕೆ ಅವ್ರಿಗೋಸ್ಕರ ದುಡಿಬೇಕು? ಅದಕ್ಕೆ ಕುಡಿ. ಕುಡಿ. ಬ್ರದರ್, ನನ್ನ ಹೆಂಡತಿಗಿಂತ ನಿನ್ನ ಹೆಂಡತಿನೇ ತುಂಬಾ ಒಳ್ಳೆಯವಳು. ಆದ್ರೆ ಯಾಕೆ ಕುಡಿತಾ ಇದೀಯಾ? ಗಂಡನಿಗೆ ನಯ ಪೈಸೆ ಮರ್ಯಾದೆ ಕೊಡಲ್ಲ ಬ್ರದರ್, ಅದಕ್ಕೆ. ಯಾಕೆ ಬರ್ತಿದ್ಯಾ? ಸದ ಬಿಡು. ಕಂಪ್ನಿ ಕೊಡು ಅಂತ ಕರೆದ್ಬಿಟ್ಟು ಸ್ವತ್ತ ಬಿಡು ಅಂತಿಲ್ಲ ಬ್ರದರ್. ಸಾರಿ ಬ್ರದರ್, ನೀನು ಎಷ್ಟು ಸ್ಟಡಿ ಆಗಿದೆಯಾ ಅಂತ ಚೆಕ್ ಮಾಡಕ್ ಹೇಳಿದೆ. ಬ್ರದರ್, ಕುಡಿ. ನಾಚಿಕೆ, ಮಾನ, ಮರ್ಯಾದೆ 3 ಬಿಟ್ಟು ಕೇಳಿ ಕುಡಿ. ಕುಡಿ. ಅಯ್ಯೋ 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 ಅಯ್ಯೋ,
ನನ್ ಗಂಡನ್ ಕುಡ್ತಾ ಬಿಡಿಸ್ತೀನಿ ಅಂತ ಕರ್ಕೊಂಡ್ ಬಂದು ಮನೆ ಹಾಳಿ ಇನ್ನಷ್ಟು ಕುಡಿಯೋದ್ ಕಲಿಸ್ತಾ ಇದ್ದಾಳ. ಹಲೋ ಹೆಂಗ್ ಲೇಡಿ, ಹೂ ಆರ್ ಯು? ನಿಮ್ಮ ಹೆಂಡತಿ ಆದ್ರೆ ಯಾಕೆ ಬಾಯ್ ಬಡ್ಕೋತಿದ್ದಾರೆ? ಅವಳು ಚಿಪ್ಸ್ ಕೊಡ್ದೆ, ನಾವಿಬ್ರೆ ತಿಂತಾ ಇದೀವಲ್ಲ ಅದಕ್ಕೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಿಮ್ಗೊಂದೆರಡು ಚಿಪ್ಸ್ ಕೊಡ್ತೀವಿ, ಬಾಯಿಗೆ ಹಾಕೊಳ್ಳಿ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ಒಂದ್ ತರಟಿ ಹಾಕ್ಬೋದು. ಮುಚ್ಚಲ ಬಾಯಿ, ತೆಗೆದ್ ಬಿಟ್ಟ ಅಂದ್ರೆ ಹೋಗಿ ನಾಗಮಂಗಲದಲ್ಲಿ ಬಿದ್ದಿರ್ಬೇಕು. ನನ್ನ ಪಾರ್ಟ್ನರ್ಗೆ ಬೈತೇನೆ, ಬಿಡ್ತಾನೆ. ಯೋಯ್, ಇನ್ ಒಂದ್ ಹೆಜ್ಜೆ ಮುಂದಿಕ್ಕು, ಪೋರ್ಕೆ ತಗೊಂಡು ಮುಖಕ್ಕೆ ಎರ್ಬಿಡ್ತೀನಿ. ನನ್ನ ಪಾರ್ಟ್ನರ್ಗೆ ಬೈದ್ರಂದ್ರೆ ಚೆನ್ನಾಗಿರಲ್ಲ. ಬ್ರದರ್ ತಗೋ ಕ್ಲಾಸು. ಪೌಸ ತೋರ್ಸಿದ್ದಾಯ್ತಾ? ಯೋಯ್, ನಿನ್ ಹೆಂಡತಿನ ಕರಿಯಯ್ಯ. ಏನೇನು ಗಲಾಟೆ ಬಂದ್ಯಾವ? ಬಾ, ನಿನ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ನೀವ್ಯಾಕೆ ಇಷ್ಟೊತ್ತಲ್ಲಿ ನಮ್ಮನೆಗೆ ಬಂದಿದ್ದೀರಾ? ಯಮ್ಮ, ನನ್ ಮೀಸಿಯ ಬಿಡು ನೀನು. ಏನಮ್ಮ ನೀನು ನನ್ ಗಂಡನ್ ಕುಡ್ತಾ ಬಿಡಿಸ್ತೀನಿ ಅಂತ ಇಲ್ಲಿ ಕರ್ಕೊಬಂದು ನಿನ್ ಗಂಡನ ಸೇರಿಸಿ ಕುಡಿಸ್ತಾ ಇದೆಯಲ್ಲವಾ? ಜಾನಿ, ಏನಿದು? ಇದು ಎಣ್ಣೆ, ಇದು ಸ್ನಾಕ್ಸು. ಅದ್ ನಂಗೂ ಗೊತ್ತು. ಇವ್ರ ಜೊತೆ ಸೇರ್ಕೊಂಡು ನೀವು ಯಾಕೆ ಕುಡಿತಿದ್ದೀರಾ? ಎಕ್ಸ್ಕ್ಯೂಸ್ ಮೇಡಮ್, ಇವ್ರು ನನ್ನ ಜೊತೆ ಕುಡಿತಿಲ್ಲ, ನಾನೇ ಇವ್ರ ಜೊತೆ ಕುಡಿತಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲ ಹಾಳಾಗ್ ಹೋಯ್ತು. ಲೋಕಲ್ ಕುಡಿತಿದ್ ನನ್ ಗಂಡನ್ಗೆ ಸ್ಟ್ಯಾಂಡರ್ಡ್ ಕುಡಿಯೋ ಅಭ್ಯಾಸ ಮಾಡಿಸ್ಬಿಟ್ಟಿಯಲ್ಲವಾ? ಇಷ್ಟ ದಿನ 100 ರೂಪಾಯಿ ಕದೀತಾ ಇದ್ದ, ಇನ್ಮೇಲೆ 1000ಕ್ಕೆ ಕೈ ಹಾಕ್ಬಿಡ್ತಾನೆ. ನೋಡಿ, ನೀವೀಗೆಲ್ಲ ಕಿರುಚ್ಕೋಬೇಡಿ. ಇನ್ನೇನ್ ಪರ್ಸ್ಕೊಳ್ಳ? ನಿನ್ನ ನಂಬಿ ನನ್ ಗಂಡನ್ ನಿಮ್ಮನೆ ಕಳ್ಸಿದ್ದಕ್ಕೆ ನನ್ ಸಂಸಾರ ಎಲ್ಲ ಹಾಳಾಗ್ ಹೋಯ್ತು. ನೋಡಿ, ನೀವ್ ಅನ್ಕೊಳ್ಳೋ ರೀತಿ ಏನೂ ಆಗಲ್ಲ. ನನ್ ಕಣ್ಣಾರೆ ನನ್ ಗಂಡ ನಿನ್ ಗಂಡ ಜೊತೆ ಸೇರ್ಕೊಂಡು ಕುಡಿಯೋದನ್ನ ನೋಡಿದ್ಮೇಲೂ ಏನೂ ಆಗಲ್ಲ ಅಂತ ಅನ್ಕೋಬೇಕಾ? ನಾನ್ ಸುಮ್ಮನಿರೋದಿಲ್ಲ. ಸರಿ ಬಾ, ನಮ್ ಜೊತೆ ನೀನು ಸೇರ್ಕೊಂಡು. ಅಯ್ಯೋ ಮನೆ ಹಾಳ, ನೀನ್ ಕುಡ್ದು ಸಂಸಾರ ಬೀದಿಗೆ ತಂದಿದ್ದಲ್ದೆ ನನ್ನನ್ನು ಕುಡಿ ಅಂತೀಯೇನೋ? ನೋಡಿ, ನೀವೀಗ ಕಿರ್ಚಾಡಿದ್ರೆ ಅಕ್ಕಪಕ್ಕ ಮನೆಯವ್ರು ಬಂದು ಬೈತಾರೆ. ನೀವೀಗ ಹೋಗಿ ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಇಷ್ಟೆಲ್ಲ ನೋಡಿದ್ಮೇಲೆ ಸುಮ್ಮನೆ ಹೋಗಕ್ಕಾಗತ್ತೇನವಾ? ಹಾಗಿದ್ರೆ ಒಂದ್ ಚಿಪ್ಸ್ ಕೊಡ್ತೀನಿ, ತಿನ್ಕೊಂಡು ಹೋಗ್ಬಿಡಿ. ಜಾನಿ, ನೀವೀಗ ಸುಮ್ಮನಿರ್ಲಿಲ್ಲ ಅಂದ್ರೆ ನಿಮ್ಮ ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಪರವಾಗಿಲ್ಲ, ಪುಟ್ಬಲ್ ಇವ್ರ ಹತ್ರ ಹೋಗ್ತೀನಿ. ನೋಡಮ್ಮ, ನೀನ್ ನನ್ನ ಜೊತೆ ಬಾ. ನಾನು ನಿಂಗೆ 2000 ಕೊಡ್ತೀನಿ, ಮನೆಗೆ ಹೋಗು. ನಾನು ಇವ್ರ ಜೊತೆ ಬೆಳಗ್ಗೆ ಮಾತಾಡ್ತೀನಿ. ಈ ಕೆಲಸ ಮೊದಲೇ ಮಾಡಿದಿದ್ರೆ ಇಷ್ಟೊತ್ತಾಗ್ಲೇ ಮನೆ ಹೋಗಿ ಉಂಡು ಮಲಗಿರ್ತಿದ್ದೆ. ಹಲೋ ಹಲೋ ಮಧುರ ಅವರೇ, ಗುಡ್ ಮಾರ್ನಿಂಗ್. ಅದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಮಾರ್ನಿಂಗ್. ಹಿಡಿದ್ರೆ ಚಾಡ. ಈಗ ನಾನು ಜಾಡ ಹಿಡಿತಿಲ್ಲ, ಹೊಡೆಯೋ ಕೆಲಸ ಮಾಡ್ತಿದ್ದೀನಿ. ಫೋನ್ ಮಾಡಿದ್ ಯಾಕೆ ಅಂತ ಹೇಳಿ. ಮಧುರ ಅವ್ರೆ, ಯಾನಾಯ್ತು? ಒತ್ತರೋತ್ತರ ಜಾಸ್ತಿ ಮೆಣಸಿಕಾಯಿ ತಿನ್ಬಿಟ್ರ? ಇಲ್ಲ, ಯಾಕೆ? ಮತ್ತೆ ಯಾಕೆ ಇಷ್ಟೊಂದು ಕಾರವಾಗಿ ಮಾತಾಡ್ತಾ ಇದ್ದೀರಿ? ಮನ್ ಸರಿ ಇಲ್ಲ ಅದಕ್ಕೆ. ಅದನ್ ಕೇಳವು ಅಂತಾನೆ ನಾ ಫೋನ್ ಮಾಡುತ್ತು. ರಾತ್ರಿ ಯಾಕೆ ನಿಮ್ ಮಟ್ಟಿಲಿ ಅಷ್ಟೊಂದು ಗಲಾಟೆ ಆಯ್ತಿತ್ತಲ್ಲ? ಅದೊಂದು ದೊಡ್ಡ ಕತೆ ಬಿಡಿ. ಅದನ್ನ ಹೇಳಿ, ನಂಗೂ ಟೈಮ್ ಪಾಸ್ ಆಯ್ತದೆ. ನೀವ್ ಟೈಮ್ ಪಾಸ್ ಮಾಡಕ್ ನನಗ್ ಕಾಲ್ ಮಾಡಿದ್ದೀರಾ? ನಾನು ಆಡ್ಕೊಳ್ಳಿ ಮಾಡ್ತೀನಿ, ಅದೇನ್ ವಿಷಯ ಅಂತ ಹೇಳಿ. ಪುಟ್ಮಲ್ಲಿ ಅವ್ರೆ, ನಾನೊಬ್ಬ ಕುಡ್ಕನ್ನ ತಿದ್ದಿ ತೀಡಿ ಒಳ್ಳೆ ವ್ಯಕ್ತಿ ಮಾಡೋಣ ಅಂತ ಮನೆಗೆ ಕರ್ಕೊಂಬಂದೆ. ಆದ್ರೆ ಈ ಜಾನಿ ಅವ್ರ ಜೊತೆಗೆ ಸೇರ್ಕೊಂಡು ಕುಡ್ದು ರಾತ್ರಿ ಎಲ್ಲ ರಾಧ ಅಂತ ಮಾಡ್ಬಿಟ್ರು. ಜನನವರು ಕುಡಿದ್ರೆ ನೀರಂತೊಟ್ಟಿಗೆ ಮುಳುಗ್ಸಿ ಎತ್ತು ಬಿಡಿ. ಆದ್ರೂ ಒಂದ್ ಮಾತು ಹೇಳ್ತೀನಿ ಮಧುರ ಅವ್ರೆ, ಆ ಕುಡ್ಕನ್ ತಂದು ನಿಮ್ ಮಟ್ಟಿಲಿ ಇಟ್ಕೋಬಾರ್ದಿತ್ತು ನೀ. ಪುಟ್ಮಲ್ಲಿ ಅವ್ರೆ, ಅದು ಹಾಗಲ್ಲ. ಒಬ್ಬ ಕುಡ್ಕನ್ನ ಒಳ್ಳೆ ವ್ಯಕ್ತಿ ಮಾಡಿದ್ರೆ ಓ, ನಿಮ್ಗೆ ಪಾಪರ್ ಚೀಟಿ ಸಿಗ್ತದೆ ಅಂತನಾ? ಪುಟ್ಮಲ್ಲಿ ಅವ್ರೆ, ಅದು ಪಾಪರ್ ಚೀಟಿ ಅಲ್ಲ, ಪಾಪ್ಯುಲಾರಿಟಿ. ಹೇಳಿದ್ರೆ ಚಾಡ. ಮಧುರ ಅವ್ರೆ, ನಿಮ್ಗೆ ಪಾಪ್ಯುಲಾರಿಟಿ ಬೇಕು ಅಂದಿದ್ರೆ ನೀವೇ ಕುಡಿದ್ಬಿಟ್ಟು ರೋಡಲ್ಲಿ ತೂರಾಡ್ತಾ ಇದ್ರೆ ಎಲ್ಲ ಟಿವಿ ಅವರು ಬಂದು ನಿಮಗೆ ಪ್ರಚಾರ ಕೊಟ್ಟಿರೋರು ಅಲ್ಲಿ. ಪುಟ್ಮಲ್ಲಿ ಅವ್ರೆ, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಮಧುರವ್ರೆ, ನಾ ಹೇಳಿದ್ದು ಕೇಳು. ಅಯ್ಯ, ಫೋನೇ ಕಟ್ ಮಾಡ್ಬಿಟ್ರಲ್ಲ. ನಾವು ಒಳ್ಳೆ ವಿಷಯ ಹೇಳಿದ್ರೆ ಇವ್ರಿಗೆ ಕಳ್ಳಿ ಹಾಲು ಕುಡ್ದಂಗ ಆಯ್ತೇನೋ. ಈ ಪುಟ್ಮಲ್ಲಿ ಅವ್ರಿಗೆ ಕಂಡೋರ್ ಮನೆ ಕಿವಿ ಕೊಟ್ಟು ಕಿಂಡಲ್ ಮಾಡಿಲ್ಲ ಅಂದ್ರೆ ತಿಂದಿದ್ದು ಅರ್ಗಲ್ಲ ಅನ್ಸುತ್ತೆ. ಮೊದಲು ಈ ಕುಡ್ಕಂಗೆ ಕುಡಿಯೋದನ್ನ ಬಿಡಿಸಿ. ಪುಟ್ಮಲ್ಲಿ ಅವ್ರೆ, ಪುಟ್ಮಲ್ಲಿ ಅವ್ರೆ, ಬನ್ನಿ ಬನ್ನಿ ಚಂದನ್ ಅವ್ರೆ, ಊರಲ್ಲಿರೋ ಬಾರೆಲ್ಲ ಸುತ್ತಾಡ್ಕೊಂಡ್ ಬಂದಿದ್ದಾಯ್ತಾ? ನಾನ್ಯಾಕೆ ಬಾರ್ಗೆ ಹೋಗ್ಲಿ ಪುಟ್ಮಲ್ಲಿ ಅವ್ರೆ? ಮಳ್ಳ ಮಳ್ಳ ಮುಳ್ಳನ್ ಮೂತಿಯಲ್ಲಿ ಅಂದ್ರೆ ಕಳ್ಳೆ ಮನೆ ಕುಂಬಳಕಾಯಿ ಒಡ್ದ್ ನೋಡು ಅಂದ್ರಂತೆ. ಏನ್ ಪುಟ್ಮಲ್ಲಿ ಅವ್ರೆ, ಹೊಸ ಗಾದೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀರಾ? ನೀವು ಹೊಸ ವರ್ಷ ತೆಗೆದ್ಮೇಲೆ ನಾನು ಹಳೆ ಗಾದೆನ ಹೊಸ ವರ್ಷದಲ್ಲಿ ಹೇಳ್ತಾವ್ನಿ. ಅರ್ಥ ಆಯ್ತು ಬಿಡಿ. ತಂಗ್ಳನ್ನ ಫ್ರೈ ಮಾಡಿ ಫ್ರೈಡ್ ರೈಸ್ ಒಂದಂಗಾಯ್ತು. ಚಂದನ್ ಅವ್ರೆ, ರಾತ್ರಿ ಕುಡಿದ್ಬಿಟ್ಟು ಗಲಾಟೆ ಮಾಡೋದಂತೆ ದಿಟ್ವಾ? ಹೌದು ಗೌಡ್ರೆ.
ಅದಕ್ಕೆ ಹೇಳೋದು ಅಣ್ಣಪ್ಪನವ್ರನ್ನ ಬಿಟ್ಟು ನಾನು ಕಟ್ಕೊಳ್ಳಿ ಅಂತ. ಏನಂದ್ರೆ ನಾನು ಅಣ್ಣಪ್ಪನವ್ರಿಗೆ ಶಾನೆ ಸಲ ಹೇಳಿನಿ ನಿಮ್ಮನ್ನ ಚಂದಾಗಿ ನೋಡ್ಕೊಳ್ಳಿ ಅಂತ. ನನ್ನ ಮಾತೆ ಕೇಳಲ್ಲ ಅಂತೀನಿ. ಇಲ್ಲ ಪುಟ್ಟಮಲ್ಲಿ ಅವರೇ, ನಾನು ಮಧುನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನಿಮ್ಮನ್ನ ಇಷ್ಟಪಟ್ಟಷ್ಟು ಅವಳನ್ನ ಇಷ್ಟಪಡಕ್ಕಾಗಲ್ಲ. ಚಂದನ್ ಅವ್ರೆ ಏನಾದ್ರು ಪಿಸ್ ಪಿಸ್ ಅಂತ ಗೊಣ್ಗುಡ್ತಾ ಇದ್ದೀರಿ? ಪುಟ್ಟಮಲ್ಲಿ ಅವರೇ, ಬುಸ್ ಕೂಡ ಹಾವತ್ರ ಹೋಗ್ಬಾರ್ದು, ಪಿಸ್ ಕೂಡ ಮತ್ತೆ ಕೇಳಿಸ್ಕೋಬಾರ್ದಂತೆ. ಯಾಕಂತೆ? ಯಾಕಂದ್ರೆ ಬ್ಯಾರೆಯವ್ರ ಸಂಸಾರನ ಉದ್ಧಾರ ಮಾಡಕ್ ಹೋಗಿ ನಿಮ್ಮ ಸಂಸಾರನ ಹಾಳು ಮಾಡ್ಕೊಂಬಿಟ್ರಲ್ಲ, ಅದಕ್ಕೆ ಹಂಗೆ ಹೇಳ್ದಿ. ಹಾಗಂತ ಅವ್ರನ್ನ ವಾಪಸ್ ಕಳ್ಸಕ್ಕಾಗತ್ತಾ? ಕಳಿಸ್ಬಿಡಿ, ನಾವಿಬ್ರು ಆರಾಮಾಗಿರೋ. ಏನಂದ್ರೆ? ಅವ್ರನ್ನ ಕಳಿಸ್ಬಿಟ್ಟು ನೀವಿಬ್ರು ಗಂಡ ಹೆಂಡ್ರು ಆರಾಮಾಗಿರಿ ಅಂದಿ. ಇರ್ಬೋದು ಪುಟ್ಟಮಲ್ಲಿ ಅವರೇ, ಆದ್ರೆ ಅದಕ್ಕೆ ನೀವು ಒಪ್ಕೋಬೇಕಲ್ಲ. ನಾ ಯಾಕೆ ಒಪ್ಕೋಬೇಕು ಚಂದನ್ ಅವ್ರೆ? ನೀವು ಮಧುಗೆ ಬುದ್ಧಿ ಹೇಳಿದ್ರೆ ನಾವಿಬ್ರು ಆರಾಮಾಗಿ ಸಂಸಾರ ಮಾಡ್ಬೋದು. ಅಂದ್ರೆ ನಾನು ಮಧು ಆರಾಮಾಗಿ ಸಂಸಾರ ಮಾಡ್ಬೋದು ಅಂದೆ. ಓ ಹಂಗಂದ್ರಿಯಾ? ಹಂಗಾರೆ ಇನ್ನೊಂದ್ಕಿಂತ ಅವ್ರ ಜೊತೆ ಮಾತಾಡ್ತೀನಿ ಬಿಡಿ. ಥ್ಯಾಂಕ್ ಯು ಗೌಡ್ರ. ನೀವು ಕುಡ್ತಾ ಬಿಡಿಸ್ತೀನಿ ಅಂತ ಗೊತ್ತಾಗಿದ್ರೆ ನಾನು ಕುಡ್ಕಾಗ್ಬಿಡ್ತಿದ್ದಿ. ಗೌಡ್ರ ನಿಮ್ಗೆ ಏನಾಗಿದೆ? ಪ್ರೀತಿ ಮಧುರ ಅವ್ರೆ, ನಿಮ್ದು ಪಾಠ ಹೇಳಿಸ್ಕೊಂಡಿದ್ರೆ ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೋದಾಗಿತ್ತೇನೋ. ನೀವು ಬಿಡಿ ಗೌಡ್ರ, ತುಂಬಾ ಒಳ್ಳೆಯವರು. ನಮ್ಮ ಜಾನಿ ಥರ ಕುಡ್ದು ದುಡ್ಡು ವೇಸ್ಟ್ ಮಾಡಲ್ಲ. ಥ್ಯಾಂಕ್ ಯು. ಆದರೂ ಮಧುರ ಅವ್ರೆ, ನಿಮ್ಮ ಕೈಲಿ ಪಾಠ ಹೇಳಿಸ್ಕೊಂಡಿದ್ರೆ ಜೀವನದಲ್ಲಿ ಇನ್ನೂ ಚೆನ್ನಾಗಿರ್ಬೋದಾಗಿತ್ತು. ಚಂದನ್ ಅವ್ರೆ ಅದಕ್ಕೆ ನಾನು ಇವನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಾನು ಹಾಗೆ ಇರಬೇಕು ಅನ್ಕೋತೀನಿ ಪುಟ್ಟಮಲ್ಲಿ ಅವರೇ. ನಿಮ್ಮನ್ನು ನೋಡಿದ್ರೆ ತಲೆ ಕೆಟ್ಬಿಡುತ್ತೆ. ಏನೋ ಗೊಣ್ಗುಟ್ಟಿದ್ರಿ? ಏನಿಲ್ಲ ಪುಟ್ಟಮಲ್ಲಿ ಅವರೇ, ನೀವು ಹೇಳೋದ ಹೆಸರು ನೀವು ಹೇಳ್ದಂಗೆ ಕೇಳ್ತೀನಿ ಎಂದೆ. That's like a shed boy. ಪುಟ್ಟಮಲ್ಲಿ ಅವರೇ, ಇದು ಶೆಡ್ ಬಾಯ್ ಅಲ್ಲ, ಗುಡ್ ಬಾಯ್. ಹಿಡಿದ್ರೆ ಚಾಡ. ಬರೀ ಜಾಡೇನು ಪುಟ್ಟಮಲ್ಲಿ ಅವರೇ, ನೀವು ಅಂದ್ರೆ ಜೀವನ ಪೂರ್ತಿ ನಿಮ್ಮ ಕೈ ಹಿಡ್ಕೊಂಡ್ಬಿಡ್ತೀನಿ. ನೋಡಿ ನೋಡಿ ಪುನಃ ಏನೋ ಗೊಣ್ಗುಟ್ಟಿದ್ರಿ. ಪುಟ್ಟಮಲ್ಲಿ ಅವರೇ, ನಾನು ಆಗ್ಲೇ ಹೇಳಿಲ್ವಾ, ಬುಸ್ ಕೂಡ ಹಾವತ್ರಕ್ಕೆ ಹೋಗ್ಬಾರ್ದು, ಪಿಸ್ ಕೂಡ ಮಾತನ್ನ ಕೇಳಿಸ್ಕೋಬಾರ್ದು ಅಂತ. ಯಾಕೆ ಕೇಳಬಾರ್ದು? ಈ ಮನೇಲಿ ನನ್ನ ಮಾತನ್ನ ಕೇಳ್ಕೊಂಡಿರ್ಬೇಕು ಅಷ್ಟೇ. ಅದು ದಿಟ್ಟಕೊಂಬಿಡಿ ಮಧುರ ಅವ್ರೆ. ಅಣ್ಣಪ್ಪನವ್ರಿಗೆ ಆದಷ್ಟು ಬಿರ್ನ ಮೂಗ್ದಾರ ಹಾಕ್ಬಿಡಿ, ಇಲ್ಲ ಅಂದ್ರೆ ಬೀದಿ ಬಸವನ್ ತರ ಬೇಲಿ ಹಾರ್ಬಿಟ್ಟು ಬಂದಿರೋ ಬೆಳೆನೆಲ್ಲ ಹಾಳು ಮಾಡ್ಬಿಡ್ತಾರೆ. ನಾನು ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಅಷ್ಟು ಮಾಡಿ ಮಧುರ ಅವ್ರೆ. ಮಾಡೇ ಮಾಡ್ತೀನಿ. ಜೊತೆಗೆ ಆ ಕುಡ್ಕನ್ನ ಸರಿ ದಾರಿಗೆ ತರ್ತೀನಿ. ಇದೆಲ್ಲ ಓಕೆ, ಇಷ್ಟೆಲ್ಲ ಆದ್ಮೇಲೆ ಕುಡ್ಕನ್ನ ಅಟ್ಟಿಯಿಂದ ಆಚಕಾಗ್ತಲ್ವಲ್ಲ, ಯಾಕೆ? ಗೌಡ್ರೆ, ನಾನು ಇವಾಗ ನೆನ್ನೆನೆ ಹೇಳಿದ್ದೀನಿ, ನಾನು ಆ ಕುಡ್ಕನ್ನ ಒಳ್ಳೆವನಾಗ ಮಾಡೇ ಮಾಡ್ತೀನಿ. ಅಲ್ಲಿ ತನಕ ಈ ಮನೆಯಿಂದ ಆಚೆ ಕಳ್ಸಲ್ಲ. ನೀವೇನಾದ್ರೂ ಇದಕ್ಕೆ ಅಬ್ಜೆಕ್ಟ್ ಮಾಡಿದ್ರೆ ನಿಮ್ಮನ್ನ ಮನೆ ಒಳಗೆ ಸೇರ್ಸಲ್ಲ. ಅಣ್ಣಪ್ಪನವ್ರೆ, ಬೇಕಾದ್ರೆ ಬಿರುಗಾಳಿಲು ಕೊಡೆ ಹಿಡ್ಕೊಂಡು ಹೋಗ್ಬಿಡ್ಬೋದು, ಆದ್ರೆ ಜೀವನದಲ್ಲಿ ಜಡೆ ಹಿಡ್ಕೊಂಡು ಹೋಗೋದು ಶಾನೆ ಕಷ್ಟ ನೋಡಿ. ನೋಡ್ರೆ, ನಿಮ್ಮ ಮಾತು ಪ್ರಾಸಬದ್ಧವಾಗಿ ತುಂಬಾ ಚೆನ್ನಾಗಿದೆ, ಅದ್ರ ಅರ್ಥ ಆಗ್ಲಿಲ್ಲ. ಇದೆಲ್ಲ ನಿಮಗೆ ಅರ್ಥ ಹಂಗಿದ್ರೆ ಇಷ್ಟೊತ್ತಿಗಾಗ್ಲೇ ನೀವು 2 ಮಕ್ಕಳು ತಂದೆ ಆಗಿರ್ತಿದ್ರಿ. ನಿಮ್ಮ ಮನೇಲೇನು ಮಕ್ಕಳು ಕಾಗುಂತ ಹೇಳ್ಕೊಂಡು ಮನೆ ತುಂಬಾ ಓಡಾಡ್ತೀವಿಯೋ? ಏನಣ್ಣಪ್ಪನವ್ರೆ, ಹೋಗಿ ಬಂದು ನನ್ನ ಬುಡಕ್ಕೆ ಬತ್ತಿ ಇಡ್ತಾ ಇದ್ದಾರಿ. ಅಲ್ಲ ಗೌಡ್ರೆ, ಪುಟ್ಟಮಲ್ಲಿ ಅವ್ರ ಹತ್ರ ನಾನು ಕಷ್ಟ ಹೇಳ್ಕೊಳ್ಳೋಣ ಅಂತ ಹೋದ್ರೆ ಅವ್ರು ನನಗೆ ಬೈದ್ ಬಿಡೋದ? ಬಯಸ್ಕೊಳ್ಳಿ, ನಾನು ಮಧುರ ಅವ್ರ ತುಂಬ ಬಯಸ್ಕೊಳ್ಳಲ್ವಾ? ಅಣ್ಣಪ್ಪನವ್ರೆ, ನಾ ಹೇಳಕ್ ಬಂದದು ಈ ಎಣ್ಣೆ ಸರಿ ಇಲ್ಲ ಅಂತ. ನಾವೇನೋ ಮುಂದಾಲೋಚನೆ ಇಟ್ಕೊಂಡು 2 ಮಾತು ಹೇಳಕ್ ಹೋಗಿರ್ತೀವಿ, ಅದನ್ನ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀನಿ. ಅದಕ್ಕೆ ಗೌಡ್ರೆ, ನಾನು ಇನ್ನೊಂದು ಮದ್ವೆ ಆಗೋಣ ಅನ್ಕೊಂಡಿದ್ದೀನಿ. ಅಣ್ಣಪ್ಪನವ್ರೆ, ಒಂದಲ್ಲ 10 ಎಣ್ಣೆ ತಾನೇ ಹಾಕ್ಬೇಕು. ನನ್ಗೆ ಅರ್ಥ ಆಗ್ಲಿಲ್ಲ ಗೌಡ್ರೆ. ಈ ಎಣ್ಣೆ ಸರಿ ಇಲ್ಲ ಅಣ್ಣಪ್ಪನವ್ರೆ. ಹೌದಾ? ಪುಟ್ಟಮಲ್ಲಿ ಅವ್ರು ಸರಿ ಅನ್ನಿಸ್ತಾರಲ್ಲ? ನನಗೂ ಅಷ್ಟೇ, ಮಧುರ ಅವ್ರು ಸರಿ ಅನ್ನಿಸ್ತಾರೆ. ಅಣ್ಣಪ್ಪನವ್ರೆ, ನಮ್ಮಿಬ್ಬರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳಿದ್ಮೇಲೆ ನಾನು ವಾದನ ಬದಲಾಯಿಸ್ಕೊತೀನಿ. ಹೆಣ್ಣು ಸರಿ, ಹೆಂಡತಿ ತಪ್ಪು. 2 ತಪ್ಪು, ಎಣ್ಣೆನೆ ಸರಿ. ಇದನ್ನ ಒಳಗಿಳಿಸ್ಕೊಳ್ಳಿ, ಎಲ್ಲ ಅರ್ಥ ಆಯ್ತದೆ. ನೋಡಿ ಬ್ರದರ್, ಗಂಡಸರು ಹೆಂಗಸರು ಬಗ್ಗೆ ಮಾತಾಡ್ಬೇಕಾದ್ರೆ ಗುಂಡ್ ಹಾಕೊಂಡೇ ಮಾತಾಡ್ಬೇಕು, ಇಲ್ಲಾಂದ್ರೆ ಗಂಡ ಜಾತಿಗೆ ಅವಮಾನ. ಬೇಡ ರೀ, ನನ್ನ ಒಂದಿನ ಕುಡ್ದಿದ್ದಕ್ಕೆ ನನ್ನ ಹೆಂಡತಿ ರಾತ್ರಿ ಎಲ್ಲ ಬೈದು ಜನ್ಮ ಜಾಲಾಡ್ಬಿಟ್ಲು. ಸಾಲದಕ್ಕೆ ಪುಟ್ಟಮಲ್ಲಿ ಅವ್ರು ಬೇಜಾರು ಮಾಡ್ಕೊಂಡು ಬೈದ್ಬಿಟ್ರು. ಅಂದ್ರೆ ಬೇಜಾರು ಮಾಡ್ಕೊಂಡು ಕುಡಿಯೋದು ತಪ್ಪು ಅಂತ ಹೇಳಿದ್ರು ಒಂದೇ. ಅಣ್ಣಪ್ಪನವ್ರೆ, ನಿಮ್ಮ ಹೆಂಡ್ರಿ ಉಳ್ದಾಗ ಅರ್ಥ ಆಗದೆ ಇರೋದು ನನ್ನ ಹೆಂಡ್ರಿ ಉಳ್ದಾಗ ಅರ್ಥ ಆಗ್ಬಿಡ್ತಾ? ಗೌಡ್ರೆ, ಸ್ಕೂಲಲ್ಲಿ ಮೇಸ್ಟ್ ಹೇಳ್ಕೊಡೋ ಪಾಠಕ್ಕಿಂತ ಟ್ಯೂಷನ್ ಅಲ್ಲಿ ಟೀಚರ್ ಹೇಳ್ಕೊಡೋ ಪಾಠ ತುಂಬಾ ಚೆನ್ನಾಗಿ ಅರ್ಥ ಆಗಲ್ವಾ? ನೋಡ್ರಯ್ಯ, ಹೆಂಗಸರಿರೋದೆ ಗಂಡಸರನ್ನ ಬೈಯೋದಕ್ಕೆ, ಹಾಗಂತ ಎಲ್ಲ ಬಿಟ್ಬಿಡ್ಬಾರ್ದು. ದುಡಿಬೇಕು, ಕುಡಿಬೇಕು, ಲೈಫ್ನ ಎಂಜಾಯ್ ಮಾಡ್ಬೇಕ್ರಯ್ಯ. ಅಣ್ಣಪ್ಪನವ್ರ ಮಾತು ಕೇಳೋದ್ಮೇಲೆ ನನಗೂ ಎಣ್ಣೆ ಹೊಡಿಬೇಕು ಅನ್ನಿಸ್ತಾ ಇದೆ. ಹಾಕಿ ಗ್ಲಾಸ್ಗೆ. ಬ್ರದರ್, ಇವರು ಗಂಡಸು ಅಂತ ಪ್ರೂವ್ ಮಾಡ್ಬಿಟ್ರು. ನೀವು ಪ್ರೂವ್ ಮಾಡಿದ್ರೆ ಚೆನ್ನಾಗಿರೋದು. ಗಂಡಸು ಅಂತ ಪ್ರೂವ್ ಮಾಡಕ್ಕೆ ಕುಡಿಬೇಕಾ? ಅಣ್ಣಪ್ಪನವ್ರೆ,
ವ್ಯಾಪಾರದ ಚಟ್ನಿ ಕೊಡ್ಬೇಕಾದ್ರೆ ಬೇಡ ಅನ್ಬಾರ್ದು, ಕಣ್ಣು ಮುಚ್ಕೊಂಡು ತಗೊಂಡ್ಬಿಡ್ಬೇಕು. ನಾನೊಂದು ಚೂರು ತಗೋತೀನಪ್ಪ. ಕುಡ್ದಾದ್ಮೇಲೆ ಯಾಕೆ ಎಲ್ಲ ಎಡೆ ಕಾಣ್ತಾವಲ್ಲ? ಬ್ರದರ್, ಅದನ್ನ ನಾನು ಹೇಳ್ತೀನಿ ಕಣೆ. ಕುಡ್ದಾಗ 2 ಕಣಗಳಿಗೂ ಜೀವ ಬರುತ್ತೆ, ಅದಕ್ಕೆ ಎಲ್ಲ ಎರಡೆರಡು ಕನ್ಸುತ್ತೆ. ಯು ಆರ್ ರೈಟ್ ಬ್ರದರ್. ಕುಡ್ಕೊಂಡು ಬಾಯಲ್ಲಿ ಬರೋ ಸತ್ಯ ಸುಪ್ರೀಂ ಕೋರ್ಟ್ ಹೋದ್ರೂ ಸುಳ್ಳಾಗಲ್ಲ. ಅಯ್ಯೋ 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 ಅಯ್ಯೋ, ಇಬ್ರು ಕುಡಿತಾ ಇದ್ದಾರೋ, ಈಗ 3 ಜನರು ಸೇರ್ಕೊಂಡಿದ್ದೀರಾ? ನೀವು ಬಂದು ಸೇರ್ಕೊಂಬಿಡಿ, 4 ಜನ ಆಯ್ತದೆ. ಏಯ್ ಸ್ವಾಮಿ, ನಿಮ್ಮಿಬ್ರದು ಏನು ಅಟ್ಯಾಚ್ಮೆಂಟ್ ರೀ. ನೀವು ಕುಡಿಯೋಕೆ ಕೂತ್ರೆ ಸಾಕು, ಅವ್ದು ಎಲ್ಲಿರ್ತಾರೋ ಬಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತರ ಬಾಯ್ ಮಾಡ್ಕೊಳಕ್ ಶುರು ಮಾಡ್ಬಿಡ್ತಾರೆ. ಬ್ರದರ್, ನಾನು ನೆಂಡ್ರನ್ನ ಹಂಗ ಮೈಂಟೈನ್ ಮಾಡಿದ್ದೀನಿ. ಕೂತ್ಕಂದ್ರೆ ಕೂತ್ಕೋಬೇಕು, ನಿಂತ್ಕಂದ್ರೆ ನಿಂತ್ಕೋಬೇಕು. ಅಯ್ಯೋ ಮನೆ ಹಾಳ, ನೀನ್ ಹೇಳ್ದಂಗ್ ನಾನ್ ಕೇಳ್ತೀನಾ? ಇರು, ನಿನಗ್ ಮಾಡ್ತೀನಿ. ಏನವ್ವ ಇದು, ಗಂಡನ ಮರ್ಯಾದೆ ಕೊಡದೆ ಉಪ್ಪೆಸರು ಖಾರ ಆರ್ದಂಗೆ ಅರಿತಾ ಇದೆ. ಇವ್ರು ಕುಡ್ತಾ ಬಿಡಿಸ್ತೀನಿ ಅಂತ ಕರ್ಕೊ ಬಂದು ನೀವ್ರು ಸೇರ್ಕೊಂಡು ನಿಮ್ ಜೊತೆ ಕುಡಿತಾ ಇದ್ದೀರಾ? ನೀವೆಲ್ಲ ಸೇರಿ ಕುಡ್ತಾ ಬಿಟ್ರೋ ಸರಿ, ಇಲ್ಲೋ ಈ ಮೂದೇವಿ ಗ್ರೂಪ್ ದಂಗೆ ನಿಮ್ಗೂ ರುಬ್ಬದೆಯಾ?